ಸೇರಿಕೆಯ ನಿಯಮಗಳು. ಜೋಡು ಪದಗಳಲ್ಲಿ ಎರಡು ಪದಗಳು ಒಟ್ಟು ಸೇರಿ ಒಂದೇ ಪದವಾಗುವಾದ ಕಾರಣ ಹೀಗೆ ಒಟ್ಟು ಸೇರುವ ಪದಗಳಲ್ಲಿ ಪ್ರಾಮುಖ್ಯವಾಗಿ ಮೊದಲನೆಯ ಪದದ ಕೊನೆಯ ಭಾಗದಲ್ಲಿ ಮತ್ತು ಎರಡನೆಯ ಪದದ ಮೊದಲ ಭಾಗದಲ್ಲಿ ಕೆಲವು ಬದಲಾವಣೆಗಳು ನಡೆಯುತ್ತವೆ. ಆದರೆ ಈ ಬದಲಾವಣೆಗಳು ನಿಯಮಿತವಾಗಿ ಎಲ್ಲ ಪದಗಳಲ್ಲೂ ನಡೆಯುವ ಬದಲಾವಣೆಗಳಲ್ಲ. ಕೆಲವು ಪದಗಳಲ್ಲಿ ನಡೆಯುತ್ತವೆ, ಆದರೆ ಬೇರೆ ಕೆಲವು ಪದಗಳಲ್ಲಿ ನಡೆಯುವುದಿಲ್ಲ. ಪದರಚನೆಯಲ್ಲಿ ನಿಯಮಗಳಿಗಿಂತಲೂ ಒಲವುಗಳಿರುವುದೇ ಜಾಸ್ತಿ ಎಂಬುದೇ ಇದಕ್ಕೆ ಕಾರಣ. ಜೋಡು ಪದಗಳ ರಚನೆಯಲ್ಲಿ ಕಾಣಿಸುವ ಇಂತಹ ಬದಲಾವಣೆಗಳಲ್ಲಿ ಕೆಲವು ಪ್ರಾಮುಖ್ಯವಾದುವನ್ನು ಈ ಕೆಳಗೆ ವಿವರಿಸಲಾಗಿದೆ. ಎರಡನೆಯ ಪದದಲ್ಲಿ ನಡೆಯುವ ಬದಲಾವಣೆಗಳು. ಜೋಡು ಪದಗಳ ಎರಡನೆಯ ಪದದಲ್ಲಿ ಒಂದು ಮುಖ್ಯವಾದ ಬದಲಾವಣೆ ಮಾತ್ರ ಕಾಣಿಸಿಕೊಳ್ಳುವುದಾದ ಕಾರಣ ಅದನ್ನು ಮೊದಲಿಗೆ ಪರಿಶೀಲಿಸಬಹುದು. ಈ ಪದಗಳ ಮೊದಲಿಗೆ ಬರುವ ಕ, ತ, ಪ ಇಲ್ಲವೇ ಸ ಎಂಬ ವ್ಯಂಜನ ಗ, ದ, ಬ ಇಲ್ಲವೇ ಜ ಎಂಬುದಾಗಿ ಬದಲಾಗುವುದೇ ಈ ಬದಲಾವಣೆ. ಈ ಬದಲಾವಣೆಯ ಮೂಲಕ ಕಕಾರ ಗಕಾರವಾಗುವುದನ್ನು ಹಲವಾರು ಜೋಡು ಪದಗಳಲ್ಲಿ ಕಾಣಬಹುದು. ತಕಾರ ದಕಾರವಾಗುವುದು ಉಳಿದ ಎರಡು ಬದಲಾವಣೆಗಳಿಗಿಂತ ಜಾಸ್ತಿ ಪದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಒಂದು ಜೋಡು ಪದದಲ್ಲಿ ಬರುವ ಮೊದಲನೆಯ ಪದದ ಕೊನೆಯ ಅಕ್ಷರ ಬಿದ್ದು ಹೋಗಿ 0 ಮಾತ್ರ ಉಳಿದಿದೆಯಾದರೆ ಇಂತಹ ಬದಲಾವಣೆಗಳು ಎಲ್ಲ ಪದಗಳಲ್ಲೂ ನಡೆಯುವ ಹಾಗೆ ಕಾಣಿಸುತ್ತದೆ. ಉದಾಹರಣೆಗೆ ಸೊನ್ನೆಯ ಅನಂತರ ಬದಲಾವಣೆಯಾಗಿರುವುದು ಹಿಂದೆ ಪ್ಲಸ್ ತಲೆ ಹಿಂದಲೆ, ಮುಂದೆ ಪ್ಲಸ್ ಕತ್ತಲೆ ಮುಂಗತ್ತಲೆ, ಮುಂದೆ ಪ್ಲಸ್ ಕಾಲು ಮುಂಗಾಲು, ಮುಂದೆ ಪ್ಲಸ್ ಕುರುಳು ಮುಂಗುರುಳು, ಹಿಂದೆ ಪ್ಲಸ್ ಸರಿ ಹಿಂಜರಿ, ಮುಂದೆ ಪ್ಲಸ್ ಪರಿ ಮುಂಬರಿ, ಕಣ್ಣು ಪ್ಲಸ್ ಪನಿ ಹನಿ ಕಂಬನಿ. 2 ಜೋಡು ಪದದಲ್ಲಿ ಬರುವ ಮೊದಲನೆಯ ಪದದ ಕೊನೆಯ ಸ್ವರ ಉಳಿದಿದೆಯಾದರೆ ಮೇಲಿನ ಬದಲಾವಣೆ ಕೆಲವು ಪದಗಳಲ್ಲಿ ನಡೆಯುತ್ತದೆ, ಆದರೆ ಬೇರೆ ಕೆಲವು ಪದಗಳಲ್ಲಿ ನಡೆಯುವುದಿಲ್ಲ. ಉದಾಹರಣೆಗೆ ಕ ಸ್ವರದ ಅನಂತರ ಬದಲಾವಣೆಯಾಗಿರುವುದು ಮನೆ ಪ್ಲಸ್ ಕೆಲಸ ಮನೆಗೆಲಸ, ನೆಲ ಪ್ಲಸ್ ಕಡಲೆ ನೆಲಗಡಲೆ, ಕೈ ಪ್ಲಸ್ ಕಡ ಕೈಗಡ, ಊರು ಪ್ಲಸ್ ಕೋಲು ಊರುಗೋಲು, ಸುಡು ಪ್ಲಸ್ ಕಾಡು ಸುಡುಗಾಡು, ಹುರಿ ಪ್ಲಸ್ ಕಡಲೆ ಹುರಿಗಡಲೆ, ಎದೆ ಪ್ಲಸ್ ಕುದಿ ಎದೆಗುದಿ, ನೆಲ ಪ್ಲಸ್ ತಾವರೆ ನೆಲದಾವರೆ, ಕೆಳಗೆ ಪ್ಲಸ್ ತುಟಿ ಕೆಳದುಟಿ. ಖ ಸ್ವರದ ಅನಂತರ ಬದಲಾವಣೆಯಾಗಿರುವುದು ಒಳಗೆ ಪ್ಲಸ್ ಕೋಣೆ ಒಳಕೋಣೆ, ಕೈ ಪ್ಲಸ್ ಕೆಲಸ ಕೈ ಕೆಲಸ, ಆನೆ ಪ್ಲಸ್ ಕಾಲು ಆನೆ ಕಾಲು, ತಲೆ ಪ್ಲಸ್ ತೆರಿಗೆ ತಲೆ ತೆರಿಗೆ, ಕರಿ ಪ್ಲಸ್ ತುಳಸಿ ಕರಿ ತುಳಸಿ. ಈ ರೀತಿ ಸ್ವರದ ಅನಂತರ ಬದಲಾವಣೆಯಾಗಿರುವುದಕ್ಕೆ ಕಕಾರ ತಕಾರ ಮೊದಲಾದವುಗಳ ಹಿಂದೆ ಅಥವಾ ಮುಂದೆ ಒತ್ತಕ್ಷರವಿರುವುದು ಒಂದು ಕಾರಣವಿರಬಹುದು ಎಂಬುದನ್ನು ಕೆಳಗಿನ ಉದಾಹರಣೆಗಳು ಸೂಚಿಸುತ್ತವೆ. ಹೊಟ್ಟೆ ಪ್ಲಸ್ ಕಿಚ್ಚು ಹೊಟ್ಟೆ ಕಿಚ್ಚು, ಬಿಚ್ಚು ಪ್ಲಸ್ ಕತ್ತಿ ಬಿಚ್ಚು ಕತ್ತಿ, ಅಣೆ ಪ್ಲಸ್ ಕಟ್ಟು ಅಣೆಕಟ್ಟು, ಬಟ್ಟ ಪ್ಲಸ್ ತಲೆ ಬಟ್ಟ ತಲೆ. ಮೊದಲನೆಯ ಪದದಲ್ಲಿ ನಡೆಯುವ ಬದಲಾವಣೆಗಳು. ಜೋಡು ಪದಗಳ ಮೊದಲನೆಯ ಪದ ಹಲವು ಬೇರೆ ಬೇರೆ ರೀತಿಯ ಬದಲಾವಣೆಗಳಿಗೊಳಗಾಗುತ್ತದೆ. ಇವುಗಳಲ್ಲಿ ಮುಖ್ಯವಾದುದೆಂದರೆ ಅವುಗಳ ಕೊನೆಯ ಸ್ವರದಲ್ಲಿ ಕಾಣಿಸುವ ಬದಲಾವಣೆಗಳು. 1. ಕೊನೆಯ ಸ್ವರ ಉಕಾರ ಇಲ್ಲವೇ ಅಕಾರವಾಗಿದ್ದಲ್ಲಿ. ಮೊದಲನೆಯ ಪದದ ಕೊನೆಯಲ್ಲಿ ಉಕಾರ ಇಲ್ಲವೇ ಅಕಾರ ಬಂದಿದೆಯಾದರೆ ಅದರೊಂದಿಗೆ ಸ್ವರದಲ್ಲಿ ಶುರುವಾಗುವ ಎರಡನೆಯ ಪದ ಸೇರಿದಾಗ ಮೊದಲನೆಯ ಪದ ತನ್ನ ಕೊನೆಯ ಸ್ವರವನ್ನು ಕಳೆದುಕೊಳ್ಳುತ್ತದೆ. ಉದಾಹರಣೆಗೆ ಉಕಾರ ಬಿದ್ದು ಹೋಗುವುದು, ಕಲ್ಲು ಪ್ಲಸ್ ಇದ್ದಲು ಕಲ್ಲಿದ್ದಲು, ನೂಲು ಪ್ಲಸ್ ಏಣಿ ನೂಲೇಣಿ,
ಕಣ್ಣು ಪ್ಲಸ್ ಉರಿ ಕಣ್ಣುರಿ, ಬಯಲು ಪ್ಲಸ್ ಆಟ ಬಯಲಾಟ, ಕಲ್ಲು ಪ್ಲಸ್ ಎದೆ ಕಲ್ಲೆದೆ, ಅಕಾರ ಬಿದ್ದು ಹೋಗುವುದು, ಚಿಕ್ಕ ಪ್ಲಸ್ ಅಮ್ಮ ಚಿಕ್ಕಮ್ಮ, ಹುಡುಗ ಪ್ಲಸ್ ಆಟ ಹುಡುಗಾಟ. ಕಡು, ನಡು ಮತ್ತು ನೀಡು ಎಂಬ 3 ಗುಣಪದಗಳು ಮೊದಲನೆಯ ಪದವಾಗಿ ಬಂದಿದ್ದು, ಅವುಗಳೊಂದಿಗೆ ಸ್ವರದಲ್ಲಿ ಶುರುವಾಗುವ ಎರಡನೆಯ ಪದವೊಂದು ಸೇರಿದಾಗ ಅವುಗಳ ಕೊನೆಯ ಉಕಾರ ಬಿದ್ದು ಹೋಗುವುದು ಮಾತ್ರವಲ್ಲದೆ ಡಕಾರ ಟ ಎಂಬ ಒತ್ತಕ್ಷರವಾಗುತ್ತದೆ. ಉದಾಹರಣೆಗೆ, ಕಡು ಪ್ಲಸ್ ಇರುವೆ ಕಟ್ಟಿರುವೆ, ಕಡು ಪ್ಲಸ್ ಆಳು ಕಟ್ಟಾಳು, ನಿಡು ಪ್ಲಸ್ ಉಸಿರು ನಿಟ್ಟುಸಿರು, ನಡು ಪ್ಲಸ್ ಅಡವಿ ನಟ್ಟಡವಿ, ನಡು ಪ್ಲಸ್ ಇರುಳು ನಟ್ಟಿರುಳು. ಕಡು ಎಂಬ ಪದ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳೊಂದಿಗೆ ಸೇರಿದಾಗಲೂ ಆ ಪದಗಳು ಸ್ವರದಲ್ಲಿ ಶುರುವಾಗಿವೆಯಾದರೆ ಈ ರೀತಿ ಕಟ್ ಎಂಬುದಾಗಿ ಬದಲಾಗುವುದನ್ನು ಕಟ್ಟಾಜ್ಞೆ, ಕಟ್ಟಪ್ಪಣೆ ಮೊದಲಾದ ಪದಗಳಲ್ಲಿ ಕಾಣಬಹುದು. ಎರಡನೆಯ ಪದ ವ್ಯಂಜನದಲ್ಲಿ ಶುರುವಾಗುವುದಾದರೆ ಸಾಮಾನ್ಯವಾಗಿ ಈ ಪದಗಳು ಬದಲಾಗುವುದಿಲ್ಲ. ಆದರೆ ಆ ವ್ಯಂಜನ ಕಕಾರ ಇಲ್ಲವೇ ಗಕಾರ ಆಗಿದೆಯಾದರೆ ಕಡು ಎಂಬುದು ಕಗ್ ಎಂದಾಗುತ್ತದೆ ಮತ್ತು ಅದರ ಅನಂತರ ಬರುವ ಕಕಾರ ಗಕಾರವಾಗುತ್ತದೆ. ಉದಾಹರಣೆಗೆ, ಬದಲಾವಣೆ ಇಲ್ಲದಿರುವುದು, ನಡು ಪ್ಲಸ್ ಹಗಲು ನಡು ಹಗಲು, ನಡು ಪ್ಲಸ್ ಬೆರಳು ನಡು ಬೆರಳು, ಕಡು ಪ್ಲಸ್ ಬಿಸಿಲು ಕಡು ಬಿಸಿಲು, ಕಡು ಪ್ಲಸ್ ಬಡವ ಕಡು ಬಡವ. ಕಕಾರ ಇಲ್ಲವೇ ಗಕಾರದೆದುರು ಬದಲಾವಣೆ. ಕಡು ಪ್ಲಸ್ ಕತ್ತಲೆ ಕಗ್ಗತ್ತಲೆ, ಕಡು ಪ್ಲಸ್ ಗಂಟು ಕಗ್ಗಂಟು. ಕೆಂಪು ಮತ್ತು ತಂಪು ಎಂಬ 2 ಪದಗಳು ಅನಿಯಮಿತವಾಗಿ ಕೆಲವು ಜೋಡು ಪದಗಳಲ್ಲಿ ಕಂ ಮತ್ತು ತಂ ಎಂಬ ಗಿಡ್ಡ ರೂಪವನ್ನು ಪಡೆಯುತ್ತವೆ. ಇದೇ ರೀತಿಯಲ್ಲಿ ಬೆನ್ನು ಎಂಬುದು ಬೆಂ ಎಂಬ ರೂಪವನ್ನು, ಕಣ್ಣು ಎಂಬುದು ಕಂ ಎಂಬ ರೂಪವನ್ನು ಮತ್ತು ಹೊನ್ನು ಎಂಬುದು ಹೊಂ ಎಂಬ ರೂಪವನ್ನು ಕೆಲವು ಜೋಡು ಪದಗಳಲ್ಲಿ ಪಡೆಯುತ್ತವೆ. ಉದಾಹರಣೆಗೆ, ಕೆಂಪು ಪ್ಲಸ್ ತಾಳಿ ಕೆಂದಾಳಿ, ತಂಪು ಪ್ಲಸ್ ಗಾಳಿ ತಂಗಾಳಿ, ಬೆನ್ನು ಪ್ಲಸ್ ಕಾವಲು ಬೆಂಗಾವಲು, ಕಣ್ಣು ಪ್ಲಸ್ ಪನಿ ಹನಿ ಕಂಬನಿ, ಹೊನ್ನು ಪ್ಲಸ್ ಬಣ್ಣ ಹೊಂಬಣ್ಣ. 2. ಕೊನೆಯ ಸ್ವರ ಈಕಾರ ಇಲ್ಲವೇ ಏಕಾರವಾಗಿದ್ದಲ್ಲಿ ಮೊದಲನೆಯ ಪದದ ಕೊನೆಯಲ್ಲಿ ಈಕಾರ ಇಲ್ಲವೇ ಏಕಾರ ಬಂದಿದೆಯಾದರೆ ಅದು ಸ್ವರದಲ್ಲಿ ಶುರುವಾಗುವ ಎರಡನೆಯ ಪದದೆದುರು ಬಿದ್ದು ಹೋಗುವುದಿಲ್ಲ. ಇದಕ್ಕೆ ಬದಲು ಆ 2 ಸ್ವರಗಳ ನಡುವೆ ಯಕಾರ ಬಂದು ಸೇರುತ್ತದೆ. ಕೊನೆಯಲ್ಲಿ ಈಕಾರ ಬಂದಾಗ ಕಡಿ ಪ್ಲಸ್ ಅಕ್ಕಿ ಕಡಿಯಕ್ಕಿ, ಕೊನೆಯಲ್ಲಿ ಏಕಾರ ಬಂದಾಗ ನೆರೆ ಪ್ಲಸ್ ಊರು ನೆರೆಯೂರು, ಮನೆ ಪ್ಲಸ್ ಆಳು ಮನೆಯಾಳು. ಮುಂದೆ ಮತ್ತು ಹಿಂದೆ ಎಂಬ 2 ಪದಗಳು ಜೋಡು ಪದಗಳ ಮೊದಲನೆಯ ಅಂಗವಾಗಿ ಬರುವಾಗ ಮುಂ ಮತ್ತು ಹಿಂ ಎಂಬ ಗಿಡ್ಡ ರೂಪವನ್ನು ಪಡೆಯುತ್ತವೆ. ಇವುಗಳ ಕೊನೆಯಲ್ಲಿರುವ ಸೊನ್ನೆ ಎರಡನೆಯ ಪದ ನಕಾರ ಇಲ್ಲವೇ ಮಕಾರದಲ್ಲಿ ಶುರುವಾಗಿರುವುದಾದರೆ ನಕಾರ ಮತ್ತು ಮಕಾರವಾಗಿ ಬದಲಾಗುತ್ತದೆ. ಉದಾಹರಣೆಗೆ, ಮುಂದೆ ಪ್ಲಸ್ ಗೇಣಿ ಮುಂಗೇಣಿ, ಮುಂದೆ ಪ್ಲಸ್ ಕತ್ತಲೆ ಮುಂಗತ್ತಲೆ, ಮುಂದೆ ಪ್ಲಸ್ ತಲೆ ಮುಂದಲೆ, ಮುಂದೆ ಪ್ಲಸ್ ನುಡಿ ಮುನ್ನುಡಿ, ಹಿಂದೆ ಪ್ಲಸ್ ಕಾಳು ಹಿಂಗಾಲು, ಹಿಂದೆ ಪ್ಲಸ್ ತಲೆ ಹಿಂದಲೆ, ಹಿಂದೆ ಪ್ಲಸ್ ನೋಟ ಹಿನ್ನೋಟ, ಹಿಂದೆ ಪ್ಲಸ್ ಮೇಳ ಹಿಮ್ಮೇಳ. ಬಿಳಿ ಎಂಬ ಪದ ಜೋಡು ಪದಗಳಲ್ಲಿ ಬೆಳ್ ಇಲ್ಲವೇ ಬೆಣ್ ಎಂದಾಗುವುದನ್ನು ಈ ಕೆಳಗಿನ ಪದಗಳಲ್ಲಿ ಕಾಣಬಹುದು. ಬಿಳಿ ಪ್ಲಸ್ ತಿಂಗಳು ಬೆಳ್ದಿಂಗಳು, ಬಿಳಿ ಪ್ಲಸ್ ಕಲ್ಲು ಬೆಳ್ಕಲ್ಲು,
ಬೆಣ್ಕಲ್ಲು. ಗ. ಹಿರಿ ಎಂಬ ಪದ ಅದರ ಮುಂದಿರುವ ವ್ಯಂಜನವನ್ನನುಸರಿಸಿ ಹೆಗ್, ಹೆಜ್, ಹೆದ್ ಇಲ್ಲವೇ ಹೆಬ್ ಎಂಬುದಾಗಿ ಬದಲಾಗುವುದನ್ನು ಈ ಕೆಳಗಿನ ಜೋಡು ಪದಗಳಲ್ಲಿ ಕಾಣಬಹುದು. ಅದರ ಮುಂದಿರುವ ಕಕಾರ ಮತ್ತು ಪಕಾರಗಳು ಗಕಾರ ಮತ್ತು ಬಕಾರಗಳಾಗುತ್ತವೆ. ಹಿರಿ ಪ್ಲಸ್ ಕಡೆ ಹೆಗ್ಗಡೆ, ಹಿರಿ ಪ್ಲಸ್ ಜೇನು ಹೆಜ್ಜೇನು, ಹಿರಿ ಪ್ಲಸ್ ದಾರಿ ಹೆದ್ದಾರಿ, ಹಿರಿ ಪ್ಲಸ್ ಪುಲಿ ಹುಲಿ ಹೆಬ್ಬುಲಿ, ಹಿರಿ ಪ್ಲಸ್ ಬಾಗಿಲು ಹೆಬ್ಬಾಗಿಲು. ಘ. ಕರಿ ಎಂಬ ಪದವು ಕಕಾರ ಮತ್ತು ಗಕಾರಗಳೆದುರು ಕಗ್ ಎಂಬುದಾಗಿ ಬದಲಾಗುತ್ತದೆ ಮತ್ತು ಅದರ ಮುಂದಿರುವ ಕಕಾರ ಗಕಾರವಾಗುತ್ತದೆ. ಉದಾಹರಣೆಗೆ ಕವಿ ಪ್ಲಸ್ ಗವಿ ಕಗ್ಗವಿ, ಕರಿ ಪ್ಲಸ್ ಕಲ್ಲು ಕಗ್ಗಲ್ಲು. 3. ಮೇಲೆ ವಿವರಿಸಿರುವ ಬದಲಾವಣೆಗಳಲ್ಲಿ ಕೆಲವು ಜೋಡು ಪದಗಳ ಅಂಗಗಳಾಗಿ ಬಂದಿರುವ ಪದಗಳು ಹಳೆಗನ್ನಡದಲ್ಲಿ ಅಥವಾ ಅದಕ್ಕೂ ಹಿಂದೆ ಅವಕ್ಕಿದ್ದ ರೂಪವನ್ನು ಜೋಡು ಪದಗಳಲ್ಲಿ ಮಾತ್ರ ಹಾಗೆಯೇ ಉಳಿಸಿಕೊಂಡುದರಿಂದ ಕಾಣಿಸಿಕೊಳ್ಳುತ್ತಿವೆ. ಉದಾಹರಣೆಗಾಗಿ ಹಿರಿ ಎಂಬ ಪದ ಪೂರ್ವದ ಹಳೆಗನ್ನಡದಲ್ಲಿ ಪೆರಿ ಎಂಬ ರೂಪದಲ್ಲಿತ್ತು. ಅನಂತರ ಈ ಪದದ ಸ್ವತಂತ್ರ ಪ್ರಯೋಗದಲ್ಲಿ, ಎಂದರೆ ಪದದ ಕೊನೆಯಲ್ಲಿ ಈಕಾರವಿದ್ದಾಗ, ಪಿರಿ ಎಂದು ಬದಲಾಗಿ ಅನಂತರ ಹೊಸ ಕನ್ನಡದಲ್ಲಿ ಹಿರಿ ಎಂದಾಯಿತು. ಹೆಗ್ಗಡೆ, ಹೆದ್ದಾರಿ ಮೊದಲಾದ ಜೋಡು ಪದಗಳಲ್ಲಿ ಈ ಈಕಾರ ಬಿದ್ದು ಹೋಗಿದೆಯಾದ ಕಾರಣ ಈ ಪದದ ಮೊದಲನೆಯ ಅಕ್ಷರ ಪೆ ಎಂದೇ ಉಳಿದು ಅನಂತರ ಹೊಸ ಕನ್ನಡದಲ್ಲಿ ಹೇ ಎಂಬ ರೂಪವನ್ನು ಪಡೆಯಿತು. ಬಿಳಿ ಎಂಬ ಪದದಲ್ಲೂ ಇಂತಹದೇ ಬದಲಾವಣೆ ನಡೆದಿದೆ ಎಂಬುದನ್ನು ಬೆಳುದಿಂಗಳು, ಬೆಣ್ಕಲ್ಲು ಮೊದಲಾದ ಜೋಡು ಪದಗಳೊಂದಿಗೆ ಅದನ್ನು ಹೋಲಿಸುವುದರ ಮೂಲಕ ತಿಳಿಯಬಹುದು. ಬೆನ್ನು, ಕಣ್ಣು, ಹೊನ್ನು ಮೊದಲಾದ ಪದಗಳು ಅವುಗಳ ಎಲ್ಲ ಬಳಕೆಗಳಲ್ಲೂ ಬೆನ್, ಕಣ್, ಪೊನ್ ಎಂಬ ಕೊನೆಯಲ್ಲಿ ವ್ಯಂಜನವಿರುವ ರೂಪದಲ್ಲಿದ್ದುವು. ಹೊಸ ಕನ್ನಡದಲ್ಲಿ ಅವು ಸ್ವತಂತ್ರ ಪ್ರಯೋಗದಲ್ಲಿ ಮಾತ್ರ ಉಕಾರದಲ್ಲಿ ಕೊನೆಗೊಳ್ಳುತ್ತವೆ. ಜೋಡು ಪದಗಳಲ್ಲಿ ಬರುವಾಗ ಅವುಗಳಿಗೆ ಈ ಉಕಾರ ಸೇರುವುದಿಲ್ಲ. ಇಂತಹ ಜೋಡು ಪದಗಳ ಒಳರಚನೆಯನ್ನು ವಿವರಿಸುವಾಗ ಅವುಗಳ ಅಂಗಗಳಾಗಿ ಬರುವ ಪದಗಳ ಸ್ವತಂತ್ರ ಪ್ರಯೋಗದಲ್ಲಿ ಬದಲಾವಣೆಯಾಗಿದೆ ಎಂದು ಹೇಳುವ ಬದಲು ಜೋಡು ಪದದಲ್ಲಿ ಬದಲಾವಣೆಯಾಗಿದೆ ಎಂದು ಹೇಳುವುದು ರೂಢಿ. ಆದರೆ ಇದು ಚಾರಿತ್ರಿಕ ಬದಲಾವಣೆಗಳ ವರ್ಣನೆಯಲ್ಲ ಎಂಬುದನ್ನಿಲ್ಲಿ ಗಮನಿಸುವುದು ಅವಶ್ಯ.